ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮ ಟ್ಯುಟೋರಿಯಲ್ಸ್. ಗುಡ್ ಈವ್ನಿಂಗ್ ಎವ್ರಿಬಡಿ. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸಮಾಜ ವಿಜ್ಞಾನ ತರಗತಿಯನ್ನ ನಾವೀಗ ಆರಂಭ ಮಾಡೋಣ. ಸಮಾಜ ವಿಜ್ಞಾನದ ತರಗತಿಯಲ್ಲಿ ಸೀರಿಯಲ್ ಪ್ರಕಾರ ನಾನು ಮಾಡ್ತಾ ಬಂದಿದ್ದೆ. ಸೊ ಸೂಫಿ ಮತ್ತೆ ಭಕ್ತಿ ಚಳವಳಿ ನಂತರದಲ್ಲಿ ಬರ್ತಕ್ಕಂತ ನೆಕ್ಸ್ಟ್ ನಿಮ್ಗೆ ಸಿಲೆಬಸ್ ಅಂತಂದಾಗ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಂಪನಿ ಪವರ್ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗತ್ತೆ. ಎಸ್ ಅಫ್ಕೋರ್ಸ್. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ನಮ್ಮ ತರಗತಿಯನ್ನ. ನೋಡಿ, ಸಮಾಜ ವಿಜ್ಞಾನದಲ್ಲಿ ಬಹಳಷ್ಟು ತಿಳ್ಕೊಳ್ಳೋದಿದೆ. ನಾನೀಗ ನಿಮ್ಗೆ ಸಂವಿಧಾನದ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ದೀನಿ ಅಂಡ್ ಜಿಯೋಗ್ರಫಿ ವಿಡಿಯೋಸ್ ಗಳನ್ನ ಕೂಡ ನೋಡ್ತಾ ಇದ್ದೀರಾ. ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್. ಹಾಗಾದ್ರೆ ದ ಬ್ಯಾಟಲ್ ಆಫ್ ಪ್ಲಾಸಿ ವಾಸ್ ಫಾಟ್ ಬಿಟ್ವೀನ್ ದ ಈಸ್ಟ್ ಇಂಡಿಯಾ ಕಂಪನಿ ಅಂಡ್ ಅಂತ ಇದೆ. ಪ್ಲಾಸಿ ಕದನವು 1757ರಲ್ಲಿ ಆಗುವಂತದ್ದು, ಹೌದಲ್ವಾ? ನಿಮ್ಗೆಲ್ಲ ಗೊತ್ತೇ ಇದೆ. ಅಂಡ್ ಈಸ್ಟ್ ಇಂಡಿಯಾ ಕಂಪನಿ ಇವರ ನಡುವೆ ಆಗತ್ತೆ ಈ ಯುದ್ಧ. ಯಾರ ನಡುವೆ ಆಗತ್ತೆ? ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಯಾರ ನಡುವೆ ಈ ಯುದ್ಧ ಆಗತ್ತೆ? ಮೀರ್ ಜಾಫರ್, ಸಿರಾಜ್ ಉದ್ ದೌಲಾ, ಶುಜ್ ಉದ್ ದೌಲಾ, ಹಾಗೆ ಎರಡನೇ ಶಾ ಆಲಂ ಅಂತ ಇದೆ. ಎಸ್, ಕಮಾನ್, ಕ್ವಿಕ್ ಆಗಿ ಆನ್ಸರ್ಸ್ ಬರ್ಲಿ. ನಾನು ಹೇಳಿದೀನಿ ನಿಮಗೆ ಎಕ್ಸಾಮ್ ದೃಷ್ಟಿಕೋನದಲ್ಲಿ ಈ ಅಧ್ಯಾಯ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅಂತ. ಸೊ ಹಂಗಾಗಿ ನೀವೇನ್ ಮಾಡ್ಬೇಕು? ಎವ್ರಿ ಒನ್ ಶುಡ್ ಲರ್ನ್ ಅಬೌಟ್ ದಿಸ್ ಲೆಸನ್. ಓಕೆ, ಹಾಗಾದ್ರೆ ಶುರು ಮಾಡೋಣ ನಮ್ಮ ತರಗತಿಯನ್ನ. ನೋಡಿ, ಮೀರ್ ಜಾಫರ್, ಸಿರಾಜ್ ಉದ್ ದೌಲಾ ಅಂಡ್ ಶುಜ್ ಉದ್ ದೌಲಾ, ಹಾಗೇನೆ ಎರಡನೇ ಶಾ ಆಲಂ ಅಂತ ಇದೆ. ಓಕೆ, ಸರಿಯಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿರಾಜ್ ಉದ್ ದೌಲಾ ಅಂತೇಳಿ ಉತ್ತರವನ್ನ ಕೊಡ್ತಾ ಇದ್ದೀರಾ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಏನಾಗ್ತಿದೆ ಅಂತಂದ್ರೆ, ಈ ಯುದ್ಧ ಭಾರತದಲ್ಲಿ ಕಂಪನಿಯ ಮೊದಲ ಪ್ರಮುಖ ಮಿಲಿಟರಿ ಜಯ ಅಂತ ಹೇಳಿ ಕರಿತೀವಿ. ಯಾಕೆ ಅಂತಂದ್ರೆ, ಬಂಗಾಳದ ನವಾಬನಾದಂತಹ ಸಿರಾಜ್ ಉದ್ ದೌಲಾ ಏನ್ ಮಾಡ್ತಾನೆ, ಅವನ ಸೇನಾಪತಿ ಮೀರ್ ಜಾಫರ್ನ ದ್ರೋಹದಿಂದ ಸೋಲನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ದಿಸ್ ಬ್ಯಾಟಲ್ ಮಾರ್ಕ್ಡ್ ದ ಫಸ್ಟ್ ಮೇಜರ್ ಮಿಲಿಟರಿ ವಿಕ್ಟರಿ ಆಫ್ ದಿ ಕಂಪನಿ ಇನ್ ಇಂಡಿಯಾ. Siraj ud Daula and Nawab of Bengal was defeated due to the treachery of his commander Mir Jafar. ಹಿಂಗೆ ಅವಾಗ ಏನಾಗಿತ್ತು ಅಂತಂದ್ರೆ, ಬ್ರಿಟಿಷರು ಮಾಡುವಂತಹ ಒಂದು ದುರ್ಗತಿಗಳೇ ಆ ರೀತಿಯಾಗಿತ್ತು. ಒಡೆದು ಆಳುವಂತಹ ನೀತಿಯಲ್ಲಿ ಅವ್ರು ಇದ್ದಿದ್ರಿಂದ ಬಹಳಷ್ಟು ಅವನತಿಗಳನ್ನ ಕಾಣ್ಬೇಕಾದಂತ ಪರಿಸ್ಥಿತಿ ನಮಗ್ ಬಂತು. ರಾಬರ್ಟ್ ಕ್ಲೈವ್ led the company forces. It laid the foundation of British political rule in India. ಸೊ ರಾಬರ್ಟ್ ಕ್ಲೈವ್ ಏನಿದ್ದಾನೆ, ಕಂಪನಿಯ ಪಡೆಗಳನ್ನ ಮುನ್ನಡೆಸ್ತಾನೆ, ಹಾಗೆ ಭಾರತದಲ್ಲಿ ಬ್ರಿಟಿಷ್ ರಾಜಕೀಯ ಆಳ್ವಿಕೆಗೆ ಒಂದ್ ರೀತಿ ದೊಡ್ಡ ಅಡಿಪಾಯವನ್ನ ಹಾಕ್ದಂಗಾಗತ್ತೆ. ಪ್ಲಾಸಿ ಕದನ ಆದ್ಮೇಲಂತೂ ಅವ್ರನ್ನ ಹಿಡಿಯೋಕ್ ಸಾಧ್ಯನೇ ಇಲ್ಲ, ಆ ರೀತಿ ಆಗತ್ತೆ. ವಿಚ್ ಗವರ್ನರ್ ಜನರಲ್ ಇಂಟ್ರಡ್ಯೂಸ್ಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂತ ಇದೆ. ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಪರಿಚಯಿಸಿದಂತಹ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಡಾಲ್ ಹೌಸಿ, ಹಾಗೆ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಇದೆ. ಎಸ್, ಆನ್ಸರ್ ಬರ್ಲಿ. ಹಾಗಿದ್ರೆ ಕರೆಕ್ಟ್ ಆಗಿ ಆಲೋಚನೆ ಮಾಡ್ಬಿಟ್ಟು ಉತ್ತರವನ್ನ ಕೊಡ್ತಾ ಹೋಗಿ. ವಿಚ್ ಗವರ್ನರ್ ಜನರಲ್ ಇಂಟ್ರಡ್ಯೂಸ್ಡ್ ದ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಪರಿಚಯಿಸಿದಂತಹ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಆಮೇಲೆ ಸುಮಾರು ಸಲ ಎಕ್ಸಾಮ್ಸ್ ಅಲ್ಲಿ ಈ ಕ್ವಶನ್ ಅಂತಂದ್ರೆ ಕಾಮನ್ ಆಗಿ ಕೇಳುವಂತ ಒಂದು ಪ್ರಶ್ನೆ ಇದು, ನೆನ್ಪಿಟ್ಕೋಬೇಕು ನೀವೆಲ್ರು. ಎಸ್, ಓಕೆ, ಲಾರ್ಡ್ ವೆಲ್ಲೆಸ್ಲಿ ಅಂತ ಕೆಲವೊಬ್ರು, ಲಾರ್ಡ್ ಡಾಲ್ ಹೌಸಿ ಅಂತೇಳಿ ಉತ್ತರವನ್ನ ಕೊಡ್ತಾ ಇದ್ದೀರಾ. ಆಬ್ವಿಯಸ್ಲಿ ನಿಮ್ಮ ಉತ್ತರ ಆಪ್ಷನ್ ನಂಬರ್ ಸಿ ಆಗಿದೆ, ಸರಿಯಾಗಿದೆ. ಈ ನೀತಿ ಪ್ರಕಾರ ಒಬ್ಬ ಭಾರತೀಯ ರಾಜನು ಗಂಡು ವಾರಸದಾರನಿಲ್ಲದೆ ಮರಣವನ್ನ ಹೊಂದಿದರೆ ಆ ರಾಜ್ಯ ಕಂಪನಿಯ ವಶಕ್ಕೆ ಸೇರ್ತಾ ಇತ್ತು. ಹೌದು, ಇದೇ ತರನೇ ಅವ್ರು ಏನ್ ಮಾಡ್ತಾರೆ, ಸುಮಾರು ಪ್ರಾಂತ್ಯಗಳನ್ನ ತಮ್ಮ ಹತ್ರ ವಶಪಡಿಸ್ಕೊಂಡ್ಬಿಡ್ತಾರೆ. ಇದು ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿ. ಸೊ ಈ ಒಂದು ನೀತಿಯನ್ನ ಸತಾರ, ಸಂಬಲ್ಪುರ್, ಝಾನ್ಸಿ ಈ ನೀತಿಯನ್ನ ಬಳಸ್ಕೊಂಡು ವಶಪಡಿಸ್ಕೊಂಡಂತಹ ಕೆಲವು ರಾಜ್ಯಗಳು ಅಂತ ಗುರುತಿಸ್ತಾ ಇದೆ. ಅಂಡರ್ ದಿಸ್ ಪಾಲಿಸಿ
If an Indian ruler died without a male heir, the kingdom passed to the company. Like Satara, Sambalpur and Jhansi were some of the kingdoms annexed using this policy ಅಂತ ಹೇಳಿ ಹೇಳ್ತೀವಿ. The subsidiary alliance system was devised by ಸಹಾಯಕ ಸೈನ್ಯ ಪದ್ಧತಿಯನ್ನ ರೂಪಿಸಿದವರು ಯಾರು? ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ವೆಲ್ಲೆಸ್ಲಿ, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ಇದೆ. ಇದೆಲ್ಲ ಯೂಶುವಲಿ ಬಹಳಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ ನಿಮ್ಗೆ. HST ಅಲ್ಲಿ ಕೇಳಿದ್ದಾರೆ. CTT ನಲ್ಲಂತೂ ನಿಮ್ಗೆ ಇಯರ್ ಕೂಡ ಮೆನ್ಷನ್ ಮಾಡಿದೀನಿ, ನೋಡ್ಕೋಬಹುದು. ಫೆಬ್ರವರಿನಲ್ಲಿ ಕೇಳಿರೋದು, ಜೂನ್ ಅಲ್ಲಿ ಕೇಳಿರೋದು ಅಂತ ಹೇಳಿ. ಸೊ ಅದರಲ್ಲಿ ಕೇಳಿರುವಂತ ಎಲ್ಲಾ ಪ್ರಶ್ನೆಗಳು ಕೂಡ ಇಲ್ಲಿ ಅಡಾಪ್ಟ್ ಆಗಿದೆ. ಓಕೆ, ಲಾರ್ಡ್ ವೆಲ್ಲೆಸ್ಲಿ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದೀರಾ. ಸರಿ ಇದೆ ಉತ್ತರ. ಇಂಡಿಯನ್ ರೂಲರ್ಸ್ ಹ್ಯಾಡ್ ಟು ಕೀಪ್ ಬ್ರಿಟಿಷ್ ಫೋರ್ಸಸ್ ಇನ್ ದೇರ್ ಟೆರಿಟರಿ ಅಂಡ್ ಪೇ ಫಾರ್ ದೇರ್ ಮೇಂಟೆನೆನ್ಸ್. ಭಾರತೀಯ ರಾಜರು ತಮ್ಮ ಭೂ ಪ್ರದೇಶದಲ್ಲಿ ಬ್ರಿಟಿಷ್ ಪಡೆಗಳನ್ನ ಇಟ್ಕೊಳ್ಬೇಕಾಗಿತ್ತು. ಅದ್ರ ಜೊತೆಗೆ ಅವರ ನಿರ್ವಹಣೆ, ಏನು ಬ್ರಿಟಿಷ್ ಸೈನಿಕ ಪಡೆಗಳಿತ್ತಲ್ಲ, ಸೊ ಅವ್ರನ್ನ ನಿರ್ವಹಣೆ ಕೂಡ, ಮ್ಯಾನೇಜ್ ಮಾಡೋಕ್ಕೂ ಕೂಡ ದುಡ್ಡು ಬೇಕಾಗಿತ್ತಲ್ವಾ. ಸೊ ಆ ಮ್ಯಾನೇಜಿಂಗ್ ಮಾಡೋದಕ್ಕೂ ಕೂಡ ಹಣವನ್ನ ನಮ್ಮ ಭಾರತೀಯ ರಾಜರೇ ನೀಡಬೇಕಾಗಿತ್ತು. ಇಂಡಿಯನ್ ರೂಲರ್ಸ್ ಹ್ಯಾಡ್ ಟು ಕೀಪ್ ಬ್ರಿಟಿಷ್ ಫೋರ್ಸಸ್ ಇನ್ ದೇರ್ ಟೆರಿಟರಿ ಅಂಡ್ ಪೇ ಫಾರ್ ದೇರ್ ಮೇಂಟೆನೆನ್ಸ್ ಆಲ್ಸೋ. So the Nizam of Hyderabad was the first to accept this alliance. It reduced the independence of Indian states. ನೋಡಿ, ಹೈದರಾಬಾದ್ ನ ನಿಜಾಮ ಏನಿದ್ದಾನೆ, ಸೊ ಇವನು ಈ ಮೈತ್ರಿಯನ್ನ ಒಪ್ಕೊಂಡಂತಹ ಮೊದಲ ವ್ಯಕ್ತಿ ಅಂತ ಹೇಳಿ ನಾವು ಗುರುತಿಸ್ತಾ ಇದೀವಿ. ಹಾಗೆ ಭಾರತೀಯ ಸಂಸ್ಥಾನಗಳ ಸ್ವಾತಂತ್ರ್ಯವನ್ನ ಕೂಡ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿದೆ, ಬ್ರಿಟಿಷ್ ಪಡೆಗಳನ್ನ ತಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ನಾವ್ ಯಾವ್ದು ಗುಟ್ಟಾಗಿ ಮಾಡಕ್ ಬರದೇ ಇಲ್ಲ. ಹಾಗಾಗಿ ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಇಂಡಿಯಾ? ಬ್ರಿಟಿಷ್ ಇಂಡಿಯಾದ ಮೊದಲ ಗವರ್ನರ್ ಜನರಲ್ ಯಾರಾಗ್ತಾರೆ? ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ವಿಲಿಯಂ ಬೆಂಟಿಂಕ್, ಹಾಗೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಇದೆ. ಕಮಾನ್, ಕ್ವಿಕ್ ಆಗಿ ಬರ್ಲಿ ಆನ್ಸರು. Who was the first Governor General of British India? ಎಸ್, ಆಲ್ಮೋಸ್ಟ್ ಹೇಳ್ತಾ ಇದೀರಾ, ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳಿ. ನಿಮ್ಮ ಉತ್ತರ ಸರಿ ಇದೆನಾ? ಹೌದು, ಸರಿ ಇದೆ. 1773ರಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಇವರನ್ನ ಬಂಗಾಳದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಿದ್ರು. The Regulating Act of 1773 designated him as the Governor General of Bengal. He expanded British power through the Rohilla War and Maratha Wars. ನೋಡಿ, ರೋಹಿಲ್ಲಾ ಯುದ್ಧ ಮತ್ತೆ ಮರಾಠ ಯುದ್ಧಗಳ ಮೂಲಕ ಬ್ರಿಟಿಷ್ ಅಧಿಕಾರವನ್ನ ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ಹೋಗೋಣ. ದ ಬ್ಯಾಟಲ್ ಆಫ್ ಬಕ್ಸಾರ್ 1764ರಲ್ಲಿ ಬಕ್ಸಾರ್ ಕದನ ಆಗುತ್ತೆ. ಪ್ರೊವೈಡೆಡ್ ದ ಕಂಪನಿ ವಿತ್ ದ ದಿವಾನಿ ರೈಟ್ಸ್ ಆಫ್. ಬಕ್ಸಾರ್ ಕದನವು ಕಂಪನಿಗೆ ಈ ಪ್ರದೇಶದ ದಿವಾನಿ ಹಕ್ಕುಗಳನ್ನ ನೀಡುತ್ತೆ. ಹಾಗಾದ್ರೆ ಯಾವ ಪ್ರದೇಶದ ದಿವಾನಿ ಹಕ್ಕುಗಳನ್ನ ನೀಡುತ್ತೆ ಕಂಪನಿ ಬಕ್ಸಾರ್ ಕದನದ ನಂತರದಲ್ಲಿ? ನೋಡ್ಕೊಂಡಿದ್ದು ಮಾಡಿ. ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ, ಪಂಜಾಬ್ ಮತ್ತು ಸಿಂಧು, ಮೈಸೂರು ಮತ್ತು ಮರಾಠ ಪ್ರದೇಶಗಳು, ಅವಧ್ ಮತ್ತು ದೆಹಲಿ ಅಂತ ಇದೆ. ಎಸ್, ವೆರಿ ಗುಡ್. ಬಹಳಷ್ಟು ಜನ ಹೇಳ್ತಾ ಇದೀರಾ ಆಪ್ಷನ್ ನಂಬರ್ 1 ಅಂತ ಹೇಳಿ. ವೆರಿ ಗುಡ್. ಆಪ್ಷನ್ ನಂಬರ್ 1 ಅಲ್ಲಿ ಏನಿತ್ತು ಅಂದ್ರೆ ಬಂಗಾಳ, ಬಿಹಾರ ಮತ್ತು ಒಡಿಸ್ಸಾ. ನೋಡಿ, ಈ ಮೂರು ಒಂದು ಪ್ರಾಂತ್ಯಗಳನ್ನ ಬಕ್ಸರ್ ಕದನದಿಂದ ಕಂಪನಿಗೆ ಈ ಮೂರೂ ಪ್ರದೇಶಗಳ ದಿವಾನಿ ಹಕ್ಕುಗಳನ್ನ ನೀಡ್ಬಿಡತ್ತೆ.
ನೋಡಿ, ದಿವಾನಿ ಹಕ್ಕು ಅಂದ್ರೆ ಏನು? ದಿವಾನಿ ರೈಟ್ಸ್ ಮೀನ್ ದ ರೈಟ್ ಟು ಕಲೆಕ್ಟ್ ಲ್ಯಾಂಡ್ ರೆವಿನ್ಯೂ ಅಂತ ಹೇಳ್ದಂಗೆ. ಸೊ ಈ ದಿವಾನಿ ಹಕ್ಕು ಅಂದ್ರೆ ಏನ್ ಗೊತ್ತಾ? ಭೂ ಕಂದಾಯವನ್ನ ವಸೂಲಿ ಮಾಡುವಂತಹ ಹಕ್ಕಿಗೆ ದಿವಾನಿ ಹಕ್ಕು ಅಂತ ಕೇಳ್ತಾರೆ. ಇದು ಕಂಪನಿಯನ್ನ ಭಾರತದ ಅತ್ಯಂತ ಶ್ರೀಮಂತ ಪ್ರಾಂತ್ಯಗಳ ವಾಸ್ತವಿಕ ಆಡಳಿತಗಾರರನ್ನಾಗಿ ಮಾಡುತ್ತೆ. ದಿಸ್ ಮೇಡ್ ದ ಕಂಪನಿ ದ ವರ್ಚುವಲ್ ರೂಲರ್ ಆಫ್ ದಿ ರಿಚೆಸ್ಟ್ ಪ್ರಾವಿನ್ಸಸ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಗೊತ್ತಾಯ್ತಲ್ಲ? ದಿವಾನಿ ಹಕ್ಕಿತ್ತು ಅಂದ್ರೆ ಒಂದು ದೊಡ್ಡ ಪವರ್ ಇದ್ದಂಗೆ ಅಂತಾನೆ ಹೇಳ್ಬೋದು. ಟಿಪ್ಪು ಸುಲ್ತಾನ್ ದ ರೂಲರ್ ಆಫ್ ಮೈಸೂರ್ ಡೈಡ್ ಫೈಟಿಂಗ್ ದ ಬ್ರಿಟಿಷ್ ಇನ್. ಮೈಸೂರಿನ ಅರಸನಾದಂತಹ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಇಲ್ಲಿ ಮರಣವನ್ನ ಹೊಂದಿದ. ಹಾಗಾದ್ರೆ ಯಾವ ಯುದ್ಧದಲ್ಲಿ ಆತ ಮರಣವನ್ನ ಅಪ್ತಾನೆ? ಪ್ಲಾಸಿ ಕದನ, 3ನೇ ಆಂಗ್ಲೋ ಮೈಸೂರ್ ಯುದ್ಧ, 4ನೇ ಆಂಗ್ಲೋ ಮೈಸೂರ್ ಯುದ್ಧ, ಹಾಗೇನೆ ಬ್ಯಾಟಲ್ ಆಫ್ ವಾಂಡಿವಾಶ್. ಇಲ್ಲೇ ಬರ್ಬಿಡ್ತೀನಿ, ವಾಂಡಿವಾಶ್ ಕದನ ಅಂತ ಇದೆ. ಹಾಗಾದ್ರೆ ಯಾವ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಾವನ್ನ ಅಪ್ತಾನೆ? ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಮಾಡ್ತಾ ಮರಣವನ್ನ ಅಪ್ತಾನೆ. ಪ್ಲಾಸಿ ಕದನದಲ್ಲ? ಇಲ್ಲ, ಪ್ಲಾಸಿ ಕದನ ಆಗಿದ್ದು ರಾಬರ್ಟ್ ಕ್ಲೈವ್ ಮತ್ತೆ ಸಿರಾಜ್ ಉದ್ದೌಲನ್ ನಡುವೆ 1757ರಲ್ಲಿ ಆಯ್ತು. ಹಾಗಾದ್ರೆ ಯಾವ ಯುದ್ಧದಲ್ಲಿ ಅಂತಂದಾಗ 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್. 1799ರಲ್ಲಿ ತಮ್ಮ ರಾಜಧಾನಿ ಶ್ರೀರಂಗಪಟ್ಟಣವನ್ನ ರಕ್ಷಣೆ ಮಾಡ್ತಾ ಮಾಡ್ತಾ ಮರಣವನ್ನ ಅಪ್ತಾನೆ. ಸೊ 4 ಮೈಸೂರು ಆಂಗ್ಲೋ ಮೈಸೂರು ಯುದ್ಧಗಳಾಗತ್ತೆ. ಸೊ 1 ಮತ್ತೆ 1 ಅರ್ಧ ಹೈದ್ರಲ್ಲಿ ಏನ್ ಮಾಡಿರ್ತಾನೆ ಅಂತಂದ್ರೆ ಉಸ್ತುವಾರಿಯನ್ನ ವಹಿಸ್ಕೊಂಡಿರ್ತಾನೆ. ಇನ್ನ ಉಳಿದಂತ ಯುದ್ಧಗಳ ಉಸ್ತುವಾರಿಯನ್ನ ಟಿಪ್ಪು ಸುಲ್ತಾನ್ ಹೊಂದಿರ್ತಾನೆ. ಸೊ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬಹಳಷ್ಟು ನಷ್ಟ ಆಗುತ್ತೆ, ಅರ್ಧ ರಾಜ್ಯ ಕಳ್ಕೊಳ್ಬೇಕಾಗತ್ತೆ, 2 ಮಕ್ಕಳನ್ನ ಕೂಡ ಒತ್ತೆಯಾಳೆ ಆಗಿರ್ತಾನೆ. ಇದೆಲ್ಲ ಆದ ನಂತರ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಂಪೂರ್ಣವಾಗಿ ಮರಣವನ್ನ ಕೂಡ ಅಪ್ಪು ಬಿಡ್ತಾನೆ. ಸೊ ಅವರ ಸೋಲು ಏನಾಯ್ತು? ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧದ ಪ್ರಬಲ ಪ್ರತಿರೋಧವನ್ನ ಕೊನೆಗೊಳಿಸುತ್ತೆ ಅಂತ ಹೇಳಿ ನಾವ್ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ. ಪರಮಾಧಿಕಾರ, ಪ್ಯಾರಾಮೌಂಟಿಸಿ ಅಂತ ಇದೆ. ಸೊ ಹಾಗಾದ್ರೆ ಈ ಪಾಲಿಸಿ ವಾಸ್ ಇನಿಶಿಯೇಟೆಡ್ ಬೈ, ಈ ನೀತಿಯನ್ನ ಪ್ರಾರಂಭ ಮಾಡಿದವ್ರು ಯಾರು ಅಂತ ಕೇಳಿದ್ದಾರೆ. ಲಾರ್ಡ್ ಕಾರ್ನ್ ವಾಲಿಸ್, ಹಾಗೆ ಲಾರ್ಡ್ ಹೇಸ್ಟಿಂಗ್ಸ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ರಿಪ್ಪನ್ ಅಂತ ಇದೆ. ಹಾಗಾದ್ರೆ ದ ಪ್ಯಾರಾಮೌಂಟಿಸಿ ಪಾಲಿಸಿ ವಾಸ್ ಇನಿಶಿಯೇಟೆಡ್ ಬೈ ಅಂತ ಕೇಳಿದ್ದಾರೆ. ಎಸ್, ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ ಹಾಗಿದ್ರೆ. ಓಕೆ, ನಿಮ್ಮೆಲ್ಲರ ಉತ್ತರ ಬಂದ್ಬಿಟ್ಟು ಏನ್ ಬರ್ತಾ ಇದೆ? ಲಾರ್ಡ್ ಹೇಸ್ಟಿಂಗ್ಸ್ ಅಂತ. ಇನ್ನ ಕೆಲವೊಬ್ರು ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳ್ತಿದ್ದೀರಾ. ಸರಿಯಾದ ಉತ್ತರ ಬಂದು ಲಾರ್ಡ್ ಹೇಸ್ಟಿಂಗ್ಸ್ ಅಂತ ಆಗುತ್ತೆ. ಸೊ ಈತ ಪರಮಾಧಿಕಾರ ನೀತಿಯನ್ನ ಪ್ರಾರಂಭ ಮಾಡ್ತಾನೆ ಅಲ್ವಾ? ನೋಡಿ, ಕಂಪನಿಯ ಅಧಿಕಾರವು ಸರ್ವೋಚ್ಚ ಅಥವಾ ಪರಮಾಧಿಕಾರ ಅಂತ ಹೇಳಿ ಪ್ರತಿಪಾದನೆ ಮಾಡುತ್ತೆ. ಇಟ್ ಕ್ಲೇಮ್ಡ್ ದಟ್ ದಿ ಅಥಾರಿಟಿ ಆಫ್ ದಿ ಕಂಪನಿ ವಾಸ್ ಸುಪ್ರೀಂ ಆರ್ ಪ್ಯಾರಾಮೌಂಟ್, ಅಂದ್ರೆ ಪರಮಾಧಿಕಾರ ಅಂತ ಹೇಳ್ತೀವಿ. ಇಲ್ಲಿ ಕಂಪನಿ ಅಧಿಕಾರ ಅಂತಂದ್ರೆ ಕಂಪನಿ ಏನ್ ಡಿಸೈಡ್ ಮಾಡುತ್ತೋ ಅದೇ ಸರ್ವೋಚ್ಚ ಅಧಿಕಾರ, ಅದೇ ಪರಮಾಧಿಕಾರ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ. ದಿಸ್ ಪಾಲಿಸಿ ಜಸ್ಟಿಫೈಡ್ ದ ಅನೆಕ್ಸೇಷನ್ ಆಫ್ ಎನಿ ಇಂಡಿಯನ್ ಸ್ಟೇಟ್ ಟು ಪ್ರೊಟೆಕ್ಟ್ ಬ್ರಿಟಿಷ್ ಇಂಟ್ರೆಸ್ಟ್. ನೋಡಿ, ಬ್ರಿಟಿಷ್ ಹಿತಾಸಕ್ತಿಗಳನ್ನ ಕಾಪಾಡಬೇಕು, ಜೊತೆಗೆ ಯಾವುದೇ ರೀತಿಯಾದಂತಹ ಭಾರತೀಯ ರಾಜ್ಯವನ್ನ ವಶಪಡಿಸ್ಕೊಳ್ಳೋದನ್ನ ಈ ನೀತಿ ಸಮರ್ಥನೆ ಮಾಡ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಣಿ ಚೆನ್ನಮ್ಮ ಆಫ್ ಕಿತ್ತೂರು ಲೆಡ್ ಆನ್ ಆಂಟಿ ಬ್ರಿಟಿಷ್ ರೆಸಿಸ್ಟೆನ್ಸ್ ಇನ್ ಪ್ರೆಸೆಂಟ್ ಡೇ. ಕಿತ್ತೂರಿನ ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರೋಧಿ ಪ್ರತಿರೋಧವನ್ನ ಇಂದಿನ ಈ ರಾಜ್ಯದಲ್ಲಿ ಮುನ್ನಡೆಸಿದ್ರು. ಯಾವ ರಾಜ್ಯ? ವೆರಿ ಸಿಂಪಲ್ ಆಗಿರುವಂತ ಪ್ರಶ್ನೆ. ಮಹಾರಾಷ್ಟ್ರ, ಹಾಗೇನೆ ಕರ್ನಾಟಕ, ತಮಿಳುನಾಡು ಮತ್ತೆ ಕೇರಳ ಅಂತ ಇದೆ. ಓಕೆ, ಹಾಗಾದ್ರೆ ಕಿತ್ತೂರಿನ ರಾಣಿ ಚೆನ್ನಮ್ಮ ಬ್ರಿಟಿಷ್ ವಿರೋಧಿ ಪ್ರತಿರೋಧವನ್ನ ಇಂದಿನ ಈ ರಾಜ್ಯದಲ್ಲಿ ಮುನ್ನಡೆಸ್ತಾರೆ.
ಕಮಾನ್ ಕ್ವಿಕ್ ಆಗಿ ಬರ್ಲಿ, ಬಹಳ ಸಿಂಪಲ್ ಆಗಿದೆ. ವೆರಿ ಗುಡ್, ನಮ್ಮ ಕರ್ನಾಟಕ ಅಲ್ವಾ? ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟವನ್ನ ಮಾಡುವಂತದ್ದು. ಸೊ ಯಾಕೆ ಮಾಡ್ತಾರೆ ಇವರು ಅಂತಂದ್ರೆ, ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ, ಕಿತ್ತೂರನ್ನ ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಬ್ರಿಟಿಷ್ ಏನ್ ಮಾಡ್ತಾ ಇರ್ತಾರೆ, ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಸೊ ಇಲ್ಲ, ಯಾವುದೇ ರೀತಿಯಲ್ಲಿ ನಾವು ಈ ಒಂದು ಪ್ರಾಂತ್ಯವನ್ನ ಬಿಟ್ಕೊಡಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಆ ವಿರುದ್ಧ ಹೋರಾಟವನ್ನ ಮಾಡ್ತಾಳೆ. She is one of the earliest female rulers to resistance British rule in India. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನ ವಿರೋಧಿಸಿದಂತಹ ಆರಂಭಿಕ ಮಹಿಳಾ ಅರಸರಲ್ಲಿ ಇವರು ಕೂಡ ಒಬ್ರು ಅಂತ ಹೇಳಿ ನಾವು ಗುರುತಿಸಬಹುದು. ಸೊ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೂಡ ಹೌದು. ಅಂಡ್ ನಮ್ಮ ಕರ್ನಾಟಕದಲ್ಲಿ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ ಗುರುತಿಸ್ತೇವೆ. ವಿಚ್ ಯುರೋಪಿಯನ್ ಪವರ್ ವಾಸ್ ದ ಲಾಸ್ಟ್ ಟು ರೀಚ್ ಇಂಡಿಯಾ ಫಾರ್ ಟ್ರೇಡ್? ಅಂದ್ರೆ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಂತಹ ಕೊನೆಯ ಯುರೋಪಿಯನ್ ಶಕ್ತಿ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಹಾಗೂ ಬ್ರಿಟಿಷರು ಅಂತ ಇದೆ. ನೋಡಿ, ಯೋಚನೆ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಕೊಡಿ. ವಿಚ್ ಯುರೋಪಿಯನ್ ಪವರ್ ವಾಸ್ ದ ಲಾಸ್ಟ್ ಟು ರೀಚ್ ಇಂಡಿಯಾ ಫಾರ್ ಟ್ರೇಡ್? ಎಸ್, ಲಾಸ್ಟ್ ಬಂದಂತ ಯುರೋಪಿಯನ್ ಶಕ್ತಿ ಯಾರು ಅಂತ ಹೇಳಿ ಕೇಳಿದ್ದಾರೆ. ಡಚ್ಚರ್ ಬರ್ತಾರ ಲಾಸ್ಟ್, ಫ್ರೆಂಚರ್ ಬರ್ತಾರ, ಅಥವಾ ಬ್ರಿಟಿಷರ್ ಬರ್ತಾರ, ಪೋರ್ಚುಗೀಸರ್ ಬರ್ತಾರ? ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬಂದು ಫ್ರೆಂಚರು ಅಂತ ಬರ್ತಿದೆ. ಹೌದೇನ್ರಿ? ಫ್ರೆಂಚರು ಬರ್ತಾರ? ಸಿ ಸರಿಯಾದಂತ ಉತ್ತರ. ಯಾಕೆಂತಂದ್ರೆ ಫಸ್ಟ್ ಬಂದವರು ಪೋರ್ಚುಗೀಸ್ನರು, ಪೋರ್ಚುಗೀಸರ್ ಆದ್ಮೇಲೆ ಬಂದಂತವ್ರೆ ಈ ಡಚ್ಚರ್ ಬರ್ತಾರೆ. ಸೊ ಡಚ್ಚರ್ ನಂತರ ಬ್ರಿಟಿಷರು ಬರ್ತಾರೆ, ಅದಾದ್ಮೇಲೆ ಫ್ರೆಂಚರು ಬರ್ತಾರೆ. ಸೊ ನೋಡಿ, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ನಂತರ ಫ್ರೆಂಚರು. ಸೊ ಇಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664 ರಚನೆ ಆಗುತ್ತೆ. ಇದು ಇತರರಿಗಿಂತ ಬಹಳ ತಡವಾಗಿ ಬರುತ್ತೆ. ಸೊ ಎಲ್ರು ನೋಡ್ಕೊಂಡ ನಂತರದಲ್ಲಿ ಇವ್ರು ಬರ್ತಾರೆ. ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫಾರ್ಮ್ಡ್ ಇನ್ 1664, ಮಚ್ ಆಫ್ಟರ್ ದಿ ಅದರ್ಸ್ ಅಂತ ಹೇಳ್ತೀವಿ. ದೇ ವರ್ ದ ಮೇನ್ ರೈವಲ್ಸ್ ಆಫ್ ದಿ ಬ್ರಿಟಿಷ್ ಇನ್ ದ ಕರ್ನಾಟಿಕ್ ವಾರ್ಸ್. ಇವರು ಕರ್ನಾಟಿಕ್ ಯುದ್ಧಗಳಲ್ಲಿ ಬ್ರಿಟಿಷರ ಒಂದು ಪ್ರಮುಖ ಪ್ರತಿಸ್ಪರ್ಧಿಗಳು ಅಂತ ಹೇಳಿ ಕೂಡ ನಾವ್ ಇವರನ್ನ ಗುರುತಿಸ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಬ್ರಿಟಿಷರು ಮತ್ತೆ ಫ್ರೆಂಚರ ನಡುವೆನೆ ಏನಾಗೋದು, ಈ ಕರ್ನಾಟಿಕ್ ಯುದ್ಧಗಳಾಗತ್ತೆ. ಸುಮಾರು ಒಂದು ಕರ್ನಾಟಿಕ್ ಯುದ್ಧಗಳ ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಫ್ರೆಂಚರ ಒಂದು ಪ್ರಾಬಲ್ಯ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ. ಯಾಕೆಂದ್ರೆ ಬ್ರಿಟಿಷರು ಬಿಡೋದೇ ಇಲ್ಲ. ಸೊ ಹಾಗಾಗಿ ಗೊತ್ತಾಯ್ತಲ್ಲ ನಿಮಗೆ. ನೆಕ್ಸ್ಟ್ ಹೋಗೋಣ. ಬಂಗಾಳದಲ್ಲಿ ಇದ್ದಂತಹ ದ್ವಿಪ್ರಭುತ್ವ ಪದ್ಧತಿಯನ್ನ ರದ್ದುಗೊಳಿಸಿದವರು ಯಾರು? ದ ಸಿಸ್ಟಮ್ ಆಫ್ ಡ್ಯುಯಲ್ ಗವರ್ನಮೆಂಟ್ ಇನ್ ಬೆಂಗಾಲ್ ವಾಸ್ ಅಬಾಲಿಸ್ಡ್ ಬೈ ಅಂತ ಕೊಟ್ಟಿದ್ದಾರೆ. ರಾಬರ್ಟ್ ಕ್ಲೈವ್, ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ ವಾಲಿಸ್, ಹಾಗೇನೆ ನೆಕ್ಸ್ಟ್ ಬರುವಂತವ್ರು ಲಾರ್ಡ್ ಡಾಲ್ ಹೌಸಿ ಅಂತ ಹೇಳ್ತಾರೆ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಅಥವಾ ಡ್ಯುಯಲ್ ಗವರ್ನಮೆಂಟ್, ಡಯಾಟಿ ಸಿಸ್ಟಮ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಪದ್ಧತಿಯನ್ನ ರದ್ದುಗೊಳಿಸ್ತವ್ರು ಯಾರು ಅಂತ ಕೇಳಿದ್ದಾರೆ. ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಹಾಗಾದ್ರೆ ಎಸ್, ಓಕೆ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ರದ್ದುಗೊಳಿಸ್ತವ್ರು ಯಾರು ಅನ್ನೋ ಒಂದು ಪ್ರಶ್ನೆಗೆ ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬಂದ್ಬಿಟ್ಟು ಏನ್ ಬರ್ತಾ ಇದೆ? ಆಪ್ಷನ್ ನಂಬರ್ ಬಿ. ಸೊ ಬಿ ಏನಿದೆ, ವಾರನ್ ಹೇಸ್ಟಿಂಗ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ? ಸೊ ವಾರನ್ ಹೇಸ್ಟಿಂಗ್ಸ್ ಇದಕ್ಕೆ ಸರಿಯಾದ ಉತ್ತರ. ಕಂಪನಿ ಏನಿದೆ, ಕಂದಾಯ ವಸೂಲಿ ಮಾಡುವಂತಹ ಮತ್ತು ನವಾಬನು ಆಡಳಿತವನ್ನ ನಿರ್ವಹಣೆ ಮಾಡೋದು, ಈ ಪದ್ಧತಿಯನ್ನ ರಾಬರ್ಟ್ ಕ್ಲೈವ್ ಪರಿಚಯ ಮಾಡ್ಕೊಡ್ತಾನೆ. ಸೊ ಕಂದಾಯ ವಸೂಲಿ ಮಾಡೋದು ಜೊತೆಗೆ ನವಾಬನು ಆಡಳಿತ ನಿರ್ವಹಣೆ ಮಾಡೋದು. ನೋಡಿ, ಕಂದಾಯ ವಸೂಲಿ ಮಾಡೋ ಹಕ್ಕೇನಿದೆ ಅದು ಬಹಳ ಪವರ್ಫುಲ್ ಆಗಿರುವಂತಹ ಹಕ್ಕು. ಆ ಹಕ್ಕನ್ನ ತಾನಿಟ್ಕೊಂಡು ಕಂಪನಿ ಬಿಟ್ಕೊಟ್ಟು ಇನ್ನ ರಾಜ್ಯವನ್ನ ಸುಭಿಕ್ಷೆಯಿಂದ ನೋಡ್ಕೊಳ್ಳುವಂತ ಹಕ್ಕನ್ನ ಪ್ರಾಂತೀಯ ರಾಜ್ಯಗಳಿಗೆ ಬಿಟ್ಬಿಡ್ತಾನೆ. ಇದು ಒಂಥರ ಹಾರ್ಡ್ ಅಂತ ಅನ್ಸುತ್ತಲ್ವಾ? ರಾಬರ್ಟ್ ಕ್ಲೈವ್ ಹ್ಯಾಡ್ ಇಂಟ್ರೊಡ್ಯೂಸ್ಡ್ ದಿ ಸಿಸ್ಟಮ್ where the company collected revenue and the Nawab handled administration. So Warren Hastings abolished it in 1772 to take direct control of administration.
ವಾರನ್ ಹೇಸ್ಟಿಂಗ್ಸ್ ಏನ್ ಮಾಡ್ತಾನೆ, ಆಡಳಿತದ ನೇರ ನಿಯಂತ್ರಣವನ್ನ ತೆಗೆದುಕೊಳ್ಳಿಕ್ಕೆ 1772ರಲ್ಲಿ ಇದನ್ನ ಸಂಪೂರ್ಣವಾಗಿ ರದ್ದುಗೊಳಿಸ್ಬಿಡ್ತಾರೆ. ಸೊ ಅರ್ಥ ಆಯ್ತಾ ಏನೆಲ್ಲ ಆಯ್ತು ಅಂತ ಹೇಳಿ. ಇನ್ನ ದ ಪರ್ಮನೆಂಟ್ ಸೆಟಲ್ಮೆಂಟ್ ಆಫ್ ಬೆಂಗಾಲ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ 1793ರಲ್ಲಿ ಬಂಗಾಳದ ಶಾಶ್ವತ ಭೂಕಂದಾಯ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ ವಾಲಿಸ್, ಹಾಗೆ ಲಾರ್ಡ್ ವೆಲ್ಲೆಸ್ಲಿ, ಥಾಮಸ್ ಮನ್ರೋ, ಫೋರ್ಟ್ ಮೆಕೆಂಜಿ ಅಂತ ಇದೆ. ಯೋಚನೆ ಮಾಡಿ ಕರೆಕ್ಟ್ ಆಗಿರೋಂತ ಉತ್ತರ ಕೊಡಿ. ಬಂಗಾಳದ ಶಾಶ್ವತ ಭೂಕಂದಾಯ ಪದ್ಧತಿಯನ್ನ ಜಾರಿಗೆ ತಂದವ್ರು ಯಾರು? ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆಪ್ಪ? ಶಾಶ್ವತ ಭೂಕಂದಾಯ ಪದ್ಧತಿ ಎಂದಾಗ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ನಿಮಗೆ ನೆನಪಿಗೆ ಬರ್ತಾನೆ. ವೆರಿ ಗುಡ್. ಇಟ್ ಫಿಕ್ಸ್ಡ್ ದ ಲ್ಯಾಂಡ್ ರೆವಿನ್ಯೂ ಪರ್ಮನೆಂಟ್ಲಿ ಮೇಕಿಂಗ್ ಜಮೀನ್ದಾರ್ಸ್ ದ ಓನರ್ಸ್ ಆಫ್ ದಿ ಲ್ಯಾಂಡ್. ಅಂದ್ರೆ ಇದು ಭೂಕಂದಾಯವನ್ನ ಶಾಶ್ವತವಾಗಿ ನಿಗದಿಪಡಿಸುತ್ತೆ, ಜಮೀನ್ದಾರರನ್ನ ಭೂಮಿಯ ಭೂಮಾಲೀಕರನ್ನಾಗಿ ಮಾಡ್ಬಿಡತ್ತೆ. ಸೊ ಅಲ್ಲಿವರೆಗೂ ಏನಾಗಿತ್ತಪ್ಪ ಅಂತಂದ್ರೆ ಅವರ ಒಂದು ಕೈಯಲ್ಲಿ ಜಮೀನ್ದಾರರನ್ನ ಭೂಮಾಲೀಕರನ್ನಾಗಿ ಮಾಡುವಂತ ಹಕ್ಕಿರ್ಲಿಲ್ಲ. ಈ ಶಾಶ್ವತ ಭೂಕಂದಾಯ ಪದ್ಧತಿಯನ್ನ ಜಾರಿಗೆ ತಂದ್ಬಿಡ್ತಾನೆ ಕಾರ್ನ್ ವಾಲಿಸ್. ಇದೇನಾಗುತ್ತೆ, ಕಂಪನಿಗೆ ಸ್ಥಿರವಾದ ಆದಾಯ ಖಚಿತಪಡಿಸ್ಬಿಡುತ್ತೆ. ಯಾಕೆಂತಂದ್ರೆ ಕಂಪನಿಗೆ ಕರೆಕ್ಟ್ ಆಗಿರುವಂತ ಆದಾಯ ಬರ್ಬೇಕು ಅನ್ನೋ ಉದ್ದೇಶದಿಂದಲೇ ಜಮೀನ್ದಾರರಿಗೆ ಭೂಮಿಯ ಮಾಲೀಕರ ಆಗುವಂತ ಅವಕಾಶವನ್ನ ಈತ ಕೊಟ್ಬಿಡ್ತಾನೆ. ಸೊ ಹಿಂಗಾಗತ್ತೆ, ಇದರಿಂದ ಬಹಳ ತೊಂದರೆನೂ ಕೂಡ ಆಗತ್ತೆ. ಮೊದಲ ಇಂಗ್ಲಿಷ್ ಕಾರ್ಖಾನೆಯು ಈ ನದಿಯ ದಡದಲ್ಲಿ ಸ್ಥಾಪನೆ ಆಗುತ್ತೆ. ದ ಫಸ್ಟ್ ಇಂಗ್ಲಿಷ್ ಫ್ಯಾಕ್ಟರಿ ವಾಸ್ ಸೆಟ್ ಅಪ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್ ಅಂತ ಇದೆ. ಯಮುನಾ, ಹೂಗ್ಲಿ, ನರ್ಮದಾ ಅಂಡ್ ಗೋದಾವರಿ ಅಂತ ಇದೆ. ಹಾಗಾದ್ರೆ ಎಲ್ಲಾಗತ್ತೆ, ಯಾವ ನದಿ ದಡದಲ್ಲಿ ಸ್ಥಾಪನೆ ಆಗತ್ತೆ ನೋಡಿ, ಕರೆಕ್ಟ್ ಆಗಿ ಆಲೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡಿ. ಎಸ್, ದ ಫಸ್ಟ್ ಇಂಗ್ಲಿಷ್ ಫ್ಯಾಕ್ಟರಿ ವಾಸ್ ಸೆಟ್ ಅಪ್ ಆನ್ ದ ಬ್ಯಾಂಕ್ಸ್ ಆಫ್ ದಿ ರಿವರ್ ಯಮುನಾ, ಹೂಗ್ಲಿ, ನರ್ಮದಾ ಅಂಡ್ ಗೋದಾವರಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ ನಂಬರ್ ಬಿ, ಹೂಗ್ಲಿ ನದಿ ದಂಡೆ ಮೇಲೆ. ಯಾಕೆಂದ್ರೆ ಈ ಕೋಲ್ಕತ್ತಾದಲ್ಲಿ ಇರ್ತಕ್ಕಂತಹ ಹೂಗ್ಲಿ ನದಿ ಏನಿದೆ, ಈ ಹೂಗ್ಲಿ ನದಿ ದಂಡೆ ಮೇಲೆ ಕೋಲ್ಕತ್ತಾ ನಿರ್ಮಾಣ ಆಗಿರೋದ್ರಿಂದ ಬಹಳ ಫಲವತ್ತಾಗಿರ್ತಿತ್ತು. ಜೊತೆಗೆ ಅಲ್ಲೊಂದು ಸೆಂಟ್ರಲ್ ಪ್ಲೇಸ್ ಆಗ್ತಾ ಇತ್ತು ಬ್ರಿಟಿಷರಿಗೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1651 ಇನ್ ಬೆಂಗಾಲ್. ಇದನ್ನ ನಾವು 1651ರಲ್ಲಿ ಬಂಗಾಳದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ದಿಸ್ ವಾಸ್ ದ ಬೇಸ್ ಫ್ರಮ್ ವಿಚ್ ದ ಕಂಪನೀಸ್ ಟ್ರೇಡರ್ಸ್ ನೌ ಆಸ್ ಫ್ಯಾಕ್ಟರ್ಸ್ ಆಪರೇಟೆಡ್. ನೋಡಿ, ಇದು ಕಂಪನಿಯ ವ್ಯಾಪಾರಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂತಹ ಮೂಲ ಕೇಂದ್ರ ಅಂತ ಹೇಳಿ ಕೂಡ ಇದನ್ನ ಗುರುತಿಸ್ತಾರೆ. ಹೂ ಡಿಸ್ಕವರ್ಡ್ ದ ಸೀ ರೂಟ್ ಟು ಇಂಡಿಯಾ 1498? 1498ರಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡು ಹಿಡಿದವ್ರು ಯಾರು? ಕ್ರಿಸ್ಟೋಫರ್ ಕೊಲಂಬಸ್, ವಾಸ್ಕೋಡ ಗಾಮ, ಹಾಗೇನೆ ಮೆಗಲನ್ ಮತ್ತು ಕ್ಯಾಪ್ಟನ್ ಕುಕ್ ಅಂತ ಇದೆ. ಹೂ ಡಿಸ್ಕವರ್ಡ್ ದ ಸೀ ರೂಟ್ ಟು ಇಂಡಿಯಾ ಇನ್ 1498? 1498ರಲ್ಲಿ ಈ ಒಂದು ಸೀ ರೂಟ್ ಅನ್ನ ಕಂಡು ಹಿಡಿದವ್ರು ಯಾರು ಭಾರತಕ್ಕೆ? ಹಾಗಾದ್ರೆ ಯಾರು? ಎಸ್, ಇಲ್ಲಿ ಸರಿಯಾದ ಉತ್ತರ ಬಂದು ವಾಸ್ಕೋಡ ಗಾಮ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ವಾಸ್ಕೋಡ ಗಾಮ. ಹಿ ವಾಸ್ ಅ ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಹೂ ರೀಚ್ಡ್ ಕ್ಯಾಲಿಕಟ್ ಅಲ್ವಾ? ಇವರು ಕ್ಯಾಲಿಕಟ್ ತಲುಪಿದಂತಹ ಪೋರ್ಚುಗೀಸ್ ಅನ್ವೇಷಕರು ಕೂಡ ಆಗಿದ್ರು. ಯಾಕೆಂದ್ರೆ ಫಸ್ಟ್ ನಮ್ಮ ಭಾರತಕ್ಕೆ ಜಲಮಾರ್ಗ, ಅಲ್ಲಿವರೆಗೂ ಭೂಮಾರ್ಗ ಇತ್ತು. ಯಾಕೆ ಅವ್ರು ಜಲಮಾರ್ಗವನ್ನ ಕಂಡಿಡಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಸೊ ಏನ್ ಮಾಡ್ತಾರೆ, ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ಮುಚ್ಚಿಬಿಡ್ತಾರೆ, ಅದನ್ನ ಆಕ್ರಮಣ ಮಾಡ್ಕೊಳ್ತಾರೆ. ಆಕ್ರಮಣ ಮಾಡ್ಕೊಂಡ್ಮೇಲೆ ಅವರಿಗೆ ಬೇರೆ ಆಪ್ಷನ್ಸ್ ಇರಲ್ಲ. ಸ್ಪೇನ್ ಆಗಿರ್ಬೋದು, ಪೋರ್ಚುಗಲ್ ದೇಶದ ರಾಜನಾಗಿರ್ಬೋದು, ಅವರೆಲ್ಲರೂ ಕೂಡ ನಾವಿಕರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟು ಆಸ್ಟ್ರೋಲೋಪ್ಸ್ ಮತ್ತೆ ದಿಕ್ಸೂಚಿಗಳನ್ನ ಫೈಂಡ್ ಔಟ್ ಮಾಡಿ ಏನ್ ಮಾಡ್ತಾರೆ, ಈ ಸೀ ರೂಟ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಬಹಳ ಒಂದು ಪ್ರಾಶಸ್ತ್ಯವನ್ನ ಕೊಟ್ಟಾಗ ವಾಸ್ಕೋಡಿ ಗಾಮ ಬಂದ್ಬಿಟ್ಟು ನಮ್ಮ ಭಾರತದ ಕ್ಯಾಲಿಕಟ್ ಪ್ರದೇಶವನ್ನ ತಲುಪ್ತಾರೆ. ಫಸ್ಟ್ ನಮ್ಮ ಪೋರ್ಚುಗೀಸರು ಬಂದಂತವ್ರು ನಮ್ ದೇಶಕ್ಕೆ. ದಿಸ್ ಡಿಸ್ಕವರಿ ಬ್ರೋಕ್ ದ ಮೊನೋಪೊಲಿ ಆಫ್ ಅರಬ್ ಟ್ರೇಡರ್ಸ್ ಓವರ್ ದ ಸ್ಪೈಸ್ ಟ್ರೇಡ್.
ಈ ಆವಿಷ್ಕಾರ ಏನಾಗತ್ತೆ ಅಂದ್ರೆ ಸಾಂಬಾರ್ ಪದಾರ್ಥಗಳ ವ್ಯಾಪಾರದ ಮೇಲೆ ಅರಬ್ ವ್ಯಾಪಾರಿಗಳ ಏಕಸ್ವಾಮ್ಯವನ್ನ ಮುರಿಯುತ್ತೆ. ಸೊ ಅಷ್ಟೇ ಅಲ್ಲ, ದ ರೈತವಾರಿ ಸಿಸ್ಟಮ್ ವಾಸ್ ಪ್ರೈಮರಿಲಿ ಇಂಟ್ರೊಡ್ಯೂಸ್ಡ್ ಇನ್ ಅಂತ ಕೇಳಿದ್ದಾರೆ. ರೈತವಾರಿ ಪದ್ಧತಿಯನ್ನ ಪ್ರಮುಖವಾಗಿ ಇಲ್ಲಿ ಜಾರಿಗೆ ತರಲಾಯಿತು. ಸೊ ಎಲ್ಲಿ ಜಾರಿಗೆ ತಂದ್ರು? ಬೆಂಗಾಲ್ ಪ್ರೆಸಿಡೆನ್ಸಿ, ಮದ್ರಾಸ್ ಅಂಡ್ ಬಾಂಬೆ ಪ್ರೆಸಿಡೆನ್ಸಿಸ್, ಪಂಜಾಬ್ ಹಾಗೆ ಯುನೈಟೆಡ್ ಪ್ರಾವಿನ್ಸಸ್ ಅಂತ ಇದೆ. ಹಾಗಾದ್ರೆ ರೈತವಾರಿ ಪದ್ಧತಿಯನ್ನ ಎಲ್ಲಿ ಪ್ರಮುಖವಾಗಿ ಜಾರಿಗೆ ತರಲಾಯಿತು? ಕಮಾನ್ ಕ್ವಿಕ್ ಆಗಿ ಆನ್ಸರ್ ಮಾಡಿ. ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳಲ್ಲ, ಅಥವಾ ಪಂಜಾಬ್ನಲ್ಲ, ಅಥವಾ ಯುನೈಟೆಡ್ ಪ್ರಾವಿನ್ಸ್ ನಲ್ಲ, ಅಥವಾ ಬಂಗಾಳದ ಪ್ರೆಸಿಡೆನ್ಸಿ ಒಳಗ? ಏನಾಗತ್ರಿ ಇದಕ್ಕೆ ಉತ್ತರ? ಎಸ್, ನೀವೆಲ್ಲರೂ ಉತ್ತರಗಳನ್ನ ಕೊಡ್ತಾ ಇರೋದು ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಅಂತ ಹೇಳ್ತಿದ್ದೀರಾ. ವೆರಿ ಗುಡ್. ಇದನ್ನ ರೈತವಾರಿ ಪದ್ಧತಿಯನ್ನ ಯಾರು ಜಾರಿಗೆ ತರ್ತಾರೆ ಗೊತ್ತಾ? ಥಾಮಸ್ ಮನ್ರೋ ಮತ್ತೆ ಅಲೆಕ್ಸಾಂಡರ್ ರೀಡ್ ಅಭಿವೃದ್ಧಿ ಪಡಿಸ್ತಾರೆ. ಇಟ್ ವಾಸ್ ಡೆವಲಪ್ಡ್ ಬೈ ಥಾಮಸ್ ಮನ್ರೋ ಅಂಡ್ ಅಲೆಕ್ಸಾಂಡರ್ ರೀಡ್. ಇನ್ ದಿಸ್ ಸಿಸ್ಟಮ್ ರೆವಿನ್ಯೂ ವಾಸ್ ಕಲೆಕ್ಟೆಡ್ ಡೈರೆಕ್ಟ್ಲಿ ಫ್ರಮ್ ದ ರಾಯ್ಟ್ಸ್. ಅಂದ್ರೆ ರೈತರಿಂದ ಏನ್ ಮಾಡ್ತಾರೆ ಅಂತಂದ್ರೆ ನೇರವಾಗಿ ಭೂಮಿಯ ಕಂದಾಯವನ್ನ ಪಡ್ಕೊಳ್ತಾರೆ. ಮುಂಚೆ ಎಲ್ಲ ಏನಾಗಿತ್ತು, ಜಮೀನ್ದಾರಿ ಪದ್ಧತಿ ಇತ್ತು. ಸೊ ಜಮೀನ್ದಾರಿ ಪದ್ಧತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ಭೂ ಕಂದಾಯವನ್ನ ನಿಗದಿ ಮಾಡ್ಬೇಕು ಅಂತೇಳಿ ಅವರಿಂದ ಭೂ ಕಂದಾಯವನ್ನ ವಶಪಡಿಸ್ಕೊಳ್ತಾ ಇದ್ರು ಕಾರ್ನ್ವಾಲಿಸ್ ನ ಕಾಲದಲ್ಲಿ. ಅದಾದ್ಮೇಲೆ ಮನ್ರೋ ಏನ್ ಮಾಡ್ತಾನೆ ಅಂದ್ರೆ ಈ ರೈತವಾರಿ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಸೊ ಇದರಿಂದ ಏನಾಯ್ತು, ರೈತರೇ ನೇರವಾಗಿ ಕಂಪನಿಗೆ ಹಣವನ್ನ, ಭೂ ಕಂದಾಯವನ್ನ ಕಟ್ಟುವಂತಹ ಪದ್ಧತಿ ಬಂತು. ನೆಕ್ಸ್ಟ್ ಬರೋಣ. ದ ಮಹಲ್ವಾರಿ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ. ಮಹಲ್ವಾರಿ ಪದ್ಧತಿಯನ್ನ ಪರಿಚಯ ಮಾಡಿದವರು ಯಾರು? ಹೋಲ್ಟ್ ಮೆಕೆಂಜಿ, ಲಾರ್ಡ್ ಕಾರ್ನ್ವಾಲಿಸ್, ಹಾಗೇನೆ ಥಾಮಸ್ ಮನ್ರೋ ಮತ್ತೆ ವಾರನ್ ಹೇಸ್ಟಿಂಗ್ಸ್ ಅಂತ ಇದೆ. ಹಾಗಾದ್ರೆ ಈ ಮಹಲ್ವಾರಿ ಸಿಸ್ಟಮ್ ಅನ್ನ ಪರಿಚಯ ಮಾಡಿಕೊಟ್ಟವ್ರು ಯಾರು? ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್. ಹಾಗಿದ್ರೆ ಥಾಮಸ್ ಮನ್ರೋ, ವಾರನ್ ಹೇಸ್ಟಿಂಗ್ಸ್, ಹೋಲ್ಟ್ ಮೆಕೆಂಜಿ, ಲಾರ್ಡ್ ಕಾರ್ನ್ವಾಲಿಸ್. ಮಹಲ್ವಾರಿ ಪದ್ಧತಿ. ಓಕೆ, ನಿಮ್ಮೆಲ್ಲರ ಉತ್ತರ ಆಪ್ಷನ್ ನಂಬರ್ 1 ಹೋಲ್ಟ್ ಮೆಕೆಂಜಿ ಅಲ್ವಾ? ನೋಡಿ, ಅಂಡರ್ ದಿಸ್ ಮಹಲ್ ಅಥವಾ ವಿಲೇಜ್ ವಾಸ್ ದ ಯೂನಿಟ್ ಫಾರ್ ರೆವಿನ್ಯೂ ಕಲೆಕ್ಷನ್. ಇದರ ಅಡಿಯಲ್ಲಿ ಮಹಲ್ ಅಥವಾ ಹಳ್ಳಿಯು ಕಂದಾಯ ವಸೂಲಿಯ ಪ್ರಮುಖ ಘಟಕ ಅಂತ ಹೇಳಿ ಗುರುತಿಸ್ತಾ ಇದೆ. ಇಟ್ ವಾಸ್ ಮೋಸ್ಟ್ಲಿ ಪ್ರಾಕ್ಟೀಸ್ಡ್ ಇನ್ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸಸ್ ಆಫ್ ಇಂಡಿಯಾ. ಇದನ್ನ ಹೆಚ್ಚಾಗಿ ಭಾರತದ ವಾಯುವ್ಯ ಪ್ರಾಂತ್ಯಗಳಲ್ಲಿ ಜಾರಿಗೆ ತರ್ತಾರೆ. ಹೆಚ್ಚಾಗಿ ಎಲ್ಲಿ ಜಾರಿಗೆ ತರ್ತಾರೆ ಅಂದ್ರೆ ವಾಯುವ್ಯ ಪ್ರಾಂತ್ಯಗಳಲ್ಲಿ ಈ ಒಂದು ಪದ್ಧತಿಯನ್ನ. ಅಂದ್ರೆ ಯಾವ್ದೋ ಒಂದು ಮಹಲ್ ಆಗಿರ್ಬೋದು ಅಥವಾ ಒಂದು ಹಳ್ಳಿಗೆ ಸಂಬಂಧಪಟ್ಟಂತ ಕಂದಾಯವನ್ನ ವಸೂಲಿ ಮಾಡ್ತಕ್ಕಂತ ಒಂದು ಘಟಕವನ್ನ ಇವರು ಮಹಲ್ವಾರಿ ಪದ್ಧತಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ತಗೋಣ. ಹೈದರಾಲಿ ವಾಸ್ ರೂಲರ್ ಆಫ್. ಎಷ್ಟು ಸಿಂಪಲ್ ಆದಂತ ಪ್ರಶ್ನೆ ಗೊತ್ತಾ ಇದು? ಹೈದರಾಲಿ ಇವರು ಈ ರಾಜ್ಯದ ಅರಸರಾಗಿದ್ರು. ಹೈದರಾಬಾದ್, ಮೈಸೂರು, ಕೊಡಗು, ಆರ್ಕಾಟ್. ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಮೈಸೂರ್ ಆಗತ್ತಾ, ಅಥವಾ ಹೈದರಾಬಾದ್ ಆಗತ್ತಾ, ಅಥವಾ ಕೂರ್ಗ್ ಆಗತ್ತಾ, ಅಥವಾ ಆರ್ಕಾಟ್ ಆಗತ್ತಾ? ಎಸ್, ಕಮಾನ್ ಕ್ವಿಕ್ ಆಗಿ ಬರ್ಲಿ ಆನ್ಸರ್ಸ್. ಓಕೆ, ಮೈಸೂರ್ ಅಲ್ವಾ? ಸೊ ಹೈದರಾಲಿ ಆಳ್ವಿಕೆ ಮಾಡಿದ್ದೆ ಮೈಸೂರಿನಲ್ಲಿ. ಹೌದು, ಟಿಪ್ಪು ಸುಲ್ತಾನ್ ಆಗಿರ್ಬೋದು ಮತ್ತೆ ಹೈದರಾಲಿ ಆಗಿರ್ಬೋದು, ಇವರಿಬ್ರು ಕೂಡ ಆಳ್ವಿಕೆ ಮಾಡಿದ್ದೆ ಮೈಸೂರು ಪ್ರಾಂತ್ಯ. ಹಿ ರೋಸ್ ಟು ಪವರ್ ಇನ್ ಮೈಸೂರ್ ಅಂಡ್ ಚಾಲೆಂಜ್ಡ್ ದ ಬ್ರಿಟಿಷ್ ಇನ್ ದ ಫಸ್ಟ್ ಆಂಗ್ಲೋ ಮೈಸೂರ್ ವಾರ್. ನೋಡಿ, ಇವರು ಮೈಸೂರಿನಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಮೊದಲ ಆಂಗ್ಲೋ ಮೈಸೂರ್ ಯುದ್ಧದಲ್ಲಿ ಬ್ರಿಟಿಷರಿಗೆ ಸವಾಲನ್ನ ಕೂಡ ಹಾಕ್ತಾರೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತೇ ಇದೆ, ಉತ್ತರ ಭಾರತವನ್ನ ಮುಗಿಸ್ಕೊಂಡು ದಕ್ಷಿಣ ಭಾರತಕ್ಕೆ ಎಂಟ್ರಿ ಆಗ್ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ, ಹೈದರಾಲಿ ಅಂದ್ರೆ ಮೈಸೂರಿನ ಮೇಲೆ ಯುದ್ಧ ಮಾಡ್ಬೇಕು ಅಂತ ಹೇಳಿ ಇವರು ಒಂದು ಪ್ಲಾನ್ ನ ಹಾಕೊಂಡಾಗ ಹೈದರಾಲಿ ಅದನ್ನ ಒಪ್ಪೋದಿಲ್ಲ, ಸವಾಲ್ ಹಾಕ್ತಾನೆ. ಸೊ ಇವ್ರು ತಮ್ಮ ಮಿಲಿಟರಿ ತಂತ್ರಗಾರಿಕೆ ಮತ್ತೆ ರಾಕೆಟ್ಗಳು, ನೋಡಿ ಪ್ರಪ್ರಥಮ ಬಾರಿಗೆ ರಾಕೆಟ್ ಗಳ ಬಳಕೆ ಆಗಿದ್ದು ಕೂಡ ಇವ್ರ ಕಾಲದಲ್ಲಿ, ಇವರ ಒಂದು ಮಿಲಿಟರಿ ವ್ಯವಸ್ಥೆಯಲ್ಲಿ ಇತ್ತು ಅಂತ ನಾವು ಗುರುತಿಸಬಹುದು. ನೋಡಿ, ನೆಕ್ಸ್ಟ್ ಬರೋಣ. ದ ಫಸ್ಟ್ ಮರಾಠಾ ವಾರ್ ಎಂಡೆಡ್ ವಿತ್ ದ ಟ್ರೆಟಿ ಆಫ್.
ನೋಡಿ, ಮೊದಲ ಮರಾಠ ಯುದ್ಧವು ಈ ಒಪ್ಪಂದದ ಜೊತೆಗೆ ಕೊನೆಗಾಣುತ್ತೆ. ಯಾವ ಒಪ್ಪಂದದ ಜೊತೆಗೆ? ಪುರಂದರ ಒಪ್ಪಂದ, ಹಾಗೆ ಸಾಲ್ಬಾಯಿ ಒಪ್ಪಂದ, ಬೆಸ್ಸಿನ್ ಒಪ್ಪಂದ, ಮತ್ತೊಂದು ಶ್ರೀರಂಗಪಟ್ಟಣ ಒಪ್ಪಂದ. ಸುಮಾರು 4 ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ, ನಿಮ್ಗದೆಲ್ಲ ಗೊತ್ತೇ ಇದೆ. ಆ 4 ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಪಟ್ಟಂತೆ 3 ಒಪ್ಪಂದಗಳಾಗತ್ತೆ. ಸೊ ಅದನ್ನ ನಾವು ಮಾಮಾಶ್ರೀ ಅಂತ ಹೇಳಿ ಒಂದು ಕೋಡಿನ ಮೂಲಕ ನೆನ್ಪಿಟ್ಕೋಬಹುದು, ಮಾಮಾಶ್ರೀ ಅಂತ ಹೇಳಿ. ಸೊ ಮೊದಲನೇದು ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ ಮತ್ತೆ ಮದ್ರಾಸ್ ಒಪ್ಪಂದ. 3 ಒಪ್ಪಂದಗಳ ಅನ್ವಯ 4 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಂಪೂರ್ಣವಾಗಿ ಅಂತ್ಯ ಆಗ್ತಾನೆ. ಅದೇ ತರನೇ ಬ್ರಿಟಿಷ್ ಏನ್ ಮಾಡ್ತಾರೆ, ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ, ಆಂಗ್ಲೋ ಅಫ್ಘನ್ ಯುದ್ಧ ಮಾಡ್ತಾರೆ, ಆಂಗ್ಲ ಬರ್ಮಿ ಯುದ್ಧ ಮಾಡ್ತಾರೆ, ಆಂಗ್ಲೋ ಮತ್ತೆ ನೇಪಾಳಿ ಯುದ್ಧಗಳನ್ನ ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ ಯಾವ ಪ್ರಾಂತ್ಯಗಳನ್ನ ಕೂಡ ಬಿಡೋದಿಲ್ಲ ಅವರು ಕೊನೆ ತನಕನು. ಎಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಲ್ಮೋಸ್ಟ್ ಆಪ್ಷನ್ ನಂಬರ್ ಬಿ ಅಂತಿದ್ದೀರಾ, ಪುರಂದರ ಒಪ್ಪಂದ ಅಂತ ಹೇಳಿ ಕೆಲವೊಬ್ರು ಅಂದ್ರೆ, ಇನ್ನ ಕೆಲವೊಬ್ರು ಸಾಲ್ಬಾಯಿ ಒಪ್ಪಂದ ಅಂತ ಹೇಳಿದ್ರಿ. ಸರಿಯಾಗಿ 1782 ಏನಾಗುತ್ತೆ, ಒಂದು ಸಹಿ ಆಗ್ತಾರೆ. ಅಂದ್ರೆ ಏನ್ ಸಹಿ ಅಪ್ಪ ಅಂದ್ರೆ, ಕಂಪನಿ ಮತ್ತು ಮರಾಠರ ನಡುವೆ 20 ವರ್ಷಗಳ ಕಾಲ ಶಾಂತಿ ಇರ್ಬೇಕು ಅನ್ನೋ ಒಂದು ನೋಟಿಸ್ಗೆ ಸೈನ್ ಆಗ್ತಾರೆ. Signed in 1782, it ensured peace for 20 years between the company and Marathas. ಈ ಯುದ್ಧದಿಂದ ಯಾವುದೇ ಪಕ್ಷವು ಹೆಚ್ಚಿನ ಪ್ರದೇಶವನ್ನ ಪಡ್ಕೊಳ್ಳಿಲ್ಲ. ನೈದರ್ ಸೈಡ್ ಗೇನ್ಡ್ ಮಚ್ ಟೆರಿಟರಿ ಫ್ರಮ್ ದಿಸ್ ವಾರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹೆಚ್ಚು ವರ್ಷಗಳ ಕಾಲ ಇಲ್ಲಿ ಯುದ್ಧ ಮಾಡಕ್ ಆಗಲ್ಲ ಅಂತ ಅಂದ ಮೇಲೆ ಯಾರಿಗೂ ಕೂಡ ಇಬ್ಬರಿಗೂ equivalent ಇಲ್ಲಿ ಪ್ರಾಮಿನೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. The resident in an Indian state during British rule was. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ರಾಜ್ಯದಲ್ಲಿ ಇದ್ದಂತಹ ರೆಸಿಡೆಂಟ್ ಅಂದ್ರೆ ಯಾರು? ಅ ಟ್ರೇಡ್ ರೆಪ್ರೆಸೆಂಟೇಟಿವ್, ಅ ಪೊಲಿಟಿಕಲ್ ಅಂಡ್ ಕಮರ್ಷಿಯಲ್ ಏಜೆಂಟ್ ಆಫ್ ದಿ ಕಂಪನಿ, ಅ ಮಿಲಿಟರಿ ಕಮಾಂಡರ್, ಅ ಟ್ಯಾಕ್ಸ್ ಕಲೆಕ್ಟರ್. ನೋಡಿ, ಆ ಟ್ರೇಡ್ ರೆಪ್ರೆಸೆಂಟೇಟಿವ್ ಅಂತಂದ್ರೆ ವ್ಯಾಪಾರ ಪ್ರತಿನಿಧಿ, ಕಂಪನಿಯ ರಾಜಕೀಯ ಮತ್ತು ವಾಣಿಜ್ಯದ ಏಜೆಂಟ್, ಸೇನಾ ಕಮಾಂಡರ್, ತೆರಿಗೆ ವಸೂಲಿಗಾರ ಅಂತ ಇದೆ. ಹಾಗಾದ್ರೆ ರೆಸಿಡೆಂಟ್ ಅಂದ್ರೆ ಏನು? ಬ್ರಿಟಿಷರು ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಭಾರತೀಯ ರಾಜ್ಯಗಳಲ್ಲಿ, ಅಂದ್ರೆ ನಮ್ಮಲ್ಲಿ ಸುಮಾರು ಪ್ರಾಂತ್ಯಗಳಿತ್ತು, ನಿಮಗೆ ಗೊತ್ತಿದೆ. ಇವಾಗ ರಾಜ್ಯಗಳಾಗಿದೆ ಅಂತ ಕಡಿಮೆ ಇದೆ. ಅವಾಗೆಲ್ಲ ಒಂದೊಂದು ಸಣ್ಣ 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 ಪ್ರಾಂತ್ಯಗಳನ್ನೆಲ್ಲ ಮಾಡ್ಕೊಂಡು ಆಳ್ವಿಕೆ ಮಾಡಿದಂತ ರಾಜರು ನಮ್ಮಲ್ಲಿ ಇದ್ದಾರೆ. ಸೊ ಆ ಪ್ರತಿಯೊಂದು ರಾಜ್ಯದಲ್ಲಿ ಏನ್ ಮಾಡಿದ್ರು ಅಂದ್ರೆ ರೆಸಿಡೆಂಟ್ ಗಳನ್ನ ನೇಮಕ ಮಾಡಿದ್ರು. ಅವ್ರು ಏನಾಗಿದ್ರು? ಎಸ್, ವೆರಿ ಗುಡ್. ಆಲ್ಮೋಸ್ಟ್ ಎಲ್ಲರೂ ಕೂಡ ಉತ್ತರ ಏನ್ ಹೇಳ್ತಾ ಇದೀರಾ? ಆಪ್ಷನ್ ನಂಬರ್ ಬಿ ಅಂತ ಹೇಳಿ ಹೇಳ್ತಾ ಇದೀರಾ. Their job was to interfere in the internal affairs of the state to serve British interests. ಅಂದ್ರೆ ಬ್ರಿಟಿಷ್ ಹಿತಾಸಕ್ತಿಗಳನ್ನ ಪೂರೈಸಬೇಕು, ರಾಜ್ಯದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋದು ಕೂಡ ಇವ್ರ ಕೆಲಸ ಅಂತ ಹೇಳಿ ಗುರುತಿಸ್ತಾ ಇದೆ. ಅಂಡ್ ದೇ ವರ್ ಅಪಾಯಿಂಟೆಡ್ ಫಾಲೋಯಿಂಗ್ ದ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್. ಆಲ್ಸೋ ನಿಮಗೆಲ್ಲ ಗೊತ್ತಿದೆ, ಈ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನೆ, ಈ ಸಬ್ಸಿಡರಿ ಅಲಯನ್ಸ್ ಸಿಸ್ಟಮ್ ಅನ್ನ ಜಾರಿಗೆ ತರ್ತಾನೆ. ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳ್ತೀವಿ. ಈ ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಂತರ ಇವರನ್ನೆಲ್ಲರನ್ನ ಕೂಡ ನೇಮಕ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಒಂದಷ್ಟು ಸೇನಾ ಪಡೆಗಳನ್ನ ರಾಜರುಗಳ ಆಸ್ಥಾನದಲ್ಲಿ ಇಟ್ಬಿಟ್ಟು ಅವರ ಸಂಪೂರ್ಣವಾದಂತ ಖರ್ಚು ವೆಚ್ಚಗಳನ್ನೆಲ್ಲವನ್ನ ಅವರೇ ನೋಡ್ಕೋಬೇಕಾಗಿತ್ತು. ನಂತರದಲ್ಲಿ ಆ ಸಹಾಯಕ ಸೈನ್ಯ ಪದ್ಧತಿಯನ್ನ ಹೋಗ್ಲಾಡಿಸಿದ ನಂತರದಲ್ಲಿ ಬಂದಂತ ಒಂದು ಸಿಸ್ಟಮ್ ಅಂದ್ರೆ ಪ್ರೆಸಿಡೆಂಟ್ ಸಿಸ್ಟಮ್ ಬರುತ್ತೆ. ಓಕೆ, ಪ್ರೆಸಿಡೆಂಟ್ ಅಲ್ಲ, ರೆಸಿಡೆಂಟ್. ದ ಖಾಲ್ಸಾ ಆರ್ಮಿ ವಾಸ್ ಅಸೋಸಿಯೇಟೆಡ್ ವಿತ್ ದ ಸ್ಟೇಟ್ ಆಫ್. ಅಂದ್ರೆ ಖಾಲ್ಸಾ ಸೈನ್ಯವು ಈ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಮೈಸೂರ್, ಪಂಜಾಬ್, ಅವಧ್ ಹಾಗೆ ಬಂಗಾಳ ಅಂತ ಇದೆ. ಕರೆಕ್ಟ್ ಆಗಿ ಯೋಚನೆ ಮಾಡಿ. ಇದೇನ್ ನಾನು ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ, ಬ್ರಿಟಿಷ್ ರೂಲ್ ಅಂಡ್ ಎಂಪವರ್ಮೆಂಟ್ ಆಫ್ ಬ್ರಿಟಿಷ್ ರೂಲ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಇಲ್ಲಿ ಅವ್ರು ತಂದಂತ ಆಕ್ಟ್ಸ್ ಗಳಾಗಿರ್ಬೋದು, ಆದಂತ ಸುಧಾರಣೆಗಳಾಗಿರ್ಬೋದು, ಆಮೇಲೆ ರೂಲ್ಸ್ ರೆಗ್ಯುಲೇಷನ್ಸ್ ಗಳಾಗಿರ್ಬೋದು, ಅವೆಲ್ಲ ನೋಡ್ಬೇಕಾಗತ್ತೆ ನಾವು. ಎಸ್, ಯಾವ್ದಾಗತ್ತೆ ಇಲ್ಲಿ ಉತ್ತರ? ಅವಧ್ ಅಂತ ಹೇಳಿ ಹೇಳ್ತಿದ್ದೀರಾ. ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ. ಸೊ ಬಿ ಏನಿದೆ, ಪಂಜಾಬ್.
ಆಪ್ಷನ್ ನಂಬರ್ ಬಿ ಪಂಜಾಬ್ ಸರಿಯಾದಂತ ಉತ್ತರ. ನೋಡಿ, ಮಹಾರಾಜ ರಣಜಿತ್ ಸಿಂಗ್ ಬಿಲ್ಟ್ ಅ ಸ್ಟ್ರಾಂಗ್ ಖಾಲ್ಸಾ ಆರ್ಮಿ ಟು ರೆಸಿಸ್ಟ್ ಬ್ರಿಟಿಷ್ ಎಕ್ಸ್ಪಾನ್ಷನ್ ಅಂತ ಇದೆ. ಎಕ್ಸ್ಪಾನ್ಷನ್. ಮಹಾರಾಜನಾದಂತಹ ರಂಜಿತ್ ಸಿಂಗ್ ಏನಿದ್ದಾನೆ, ಬ್ರಿಟಿಷರ ವಿಸ್ತರಣೆಯನ್ನ ತಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಖಾಲ್ಸಾ ಸೈನ್ಯವನ್ನ ಕಟ್ತಾನೆ. ಸೊ ಖಾಲ್ಸಾ ಸೈನ್ಯ ಅಂತಂದ್ರೆ ಅತ್ಯಂತ ಬಲಿಷ್ಠವಾದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನ ಕೊಡುವಂತಹ ಒಂದು ಸೈನ್ಯ ಆಗಿತ್ತು. ಆಫ್ಟರ್ ಹಿಸ್ ಡೆತ್ ಏನಾಗುತ್ತೆ ಅಂದ್ರೆ, ಅವನ ಸಾವಿನ ನಂತರ ಪಂಜಾಬ್ ವಾಸ್ ಅನೆಕ್ಸ್ಡ್ ಫಾಲೋಯಿಂಗ್ 2 ಆಂಗ್ಲೋ ಸಿಖ್ ವಾರ್ಸ್. ನೋಡಿ, ಅವನ ಮರಣದ ನಂತರ ಏನಾಗ್ಬಿಡುತ್ತೆ, 2 ಆಂಗ್ಲೋ ಸಿಖ್ ಯುದ್ಧಗಳ ನಂತರ ಪಂಜಾಬ್ ಅನ್ನ ಸಂಪೂರ್ಣವಾಗಿ ಬ್ರಿಟಿಷ್ ಏನ್ ಮಾಡ್ಬಿಡ್ತಾರೆ, ವಶಪಡಿಸ್ಕೊಳ್ತಾರೆ. ಅವ್ರು ಯಾರ ಜೊತೆಗೂ ಯುದ್ಧ ಮಾಡೋದ್ ಬಿಟ್ಟಿಲ್ಲ. ಪಂಜಾಬಿಯರ ಜೊತೆ ಮಾಡಿದ್ದಾರೆ, ಮರಾಠರ ಜೊತೆಗೆ ಮಾಡಿದ್ರು, ಮೈಸೂರಿನವ್ರ ಜೊತೆ ಮಾಡಿದ್ದಾರೆ, ಬರ್ಮಿಯರ್ ಜೊತೆಗೆ ಮಾಡಿದ್ದಾರೆ, ಎಲ್ಲರ ಜೊತೆಗೂ ಮಾಡಾಕಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವದ ಹೆಬ್ಬಾಗಿಲು ಅಂತ ಹೇಳಿ ಕರೆಯಲ್ಪಡ್ತಕ್ಕಂತ ನಗರ ಯಾವುದು? ವಿಚ್ ಸಿಟಿ ವಾಸ್ ನೌನ್ ಆಸ್ ದ ಗೇಟ್ವೇ ಟು ದ ಈಸ್ಟ್ ಫಾರ್ ದಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಕೊಟ್ಟಿದ್ದಾರೆ. ಬಾಂಬೆ, ಮದ್ರಾಸ್, ಕಲ್ಕತ್ತಾ ಹಾಗೂ ಸೂರತ್ ಅಂತ ಇದೆ. ಕರೆಕ್ಟ್ ಆಗಿ ಆಲೋಚನೆ ಮಾಡ್ಬಿಟ್ಟು ಆನ್ಸರ್ ಅನ್ನ ಕೊಡಿ. ಎಸ್, ಇದು ಲಾಸ್ಟ್ ಕ್ವಶನ್ ಆಗಿರುತ್ತೆ ಈ ಸೆಷನ್ದು. ನಿಮಗೇನಪ್ಪಾ ಅಂತಂದ್ರೆ, ಹಿಂಗೆ ಅಕಾರ್ಡಿಂಗ್ ಟು ಸಿಲೆಬಸ್ ಪ್ರಕಾರ ನಾವೇನ್ ಮಾಡ್ತಾ ಇದೀವಿ, MCQs ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀನಿ. ಯಾಕೆ ಇದು ಅಂತಂದಾಗ, ನಿಮಗೆ ಎಕ್ಸಾಮ್ಸ್ ಅಂತ ಬಂದಾಗ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು, ಏನೆಲ್ಲ ಆಗ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮಾಡೆಲ್ ಕ್ವಶನ್ ರೀತಿಯಲ್ಲಿ ನಾವು ಹೇಳಿದಾಗ ಯಾವುದೇ ತರ ಕ್ವಶನ್ಸ್ ಬಂದ್ರೂ ಕೂಡ ನೀವೇನ್ ಮಾಡ್ಬೋದು, ಅದನ್ನ ಈಸಿಯಾಗಿ ಟ್ಯಾಕಲ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಬಂದ್ಬಿಡುತ್ತೆ ಅಲ್ವಾ? ಹಾಗಾಗಿ ಓಕೆ, ಹಾಗಾದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವದ ಹೆಬ್ಬಾಗಿಲು ಅಂತ ಯಾವ ನಗರವನ್ನ ಕರಿತೀವಿ? ಪೂರ್ವಕ್ಕೆ ಅಂತಂದಾಗ ಇಲ್ಲಿ ನೋಡ್ರಿ, ಇದಿಷ್ಟು ನಮ್ಮ ಭಾರತ ಅಲ್ವಾ, ಇದು ಪಶ್ಚಿಮ. ನನ್ನ ಅವಾಗ್ಲೇ ಒಂದು ಜಿಕೆ ತರಗತಿ ನೋಡಿದ್ರೆ ಅನ್ಸುತ್ತೆ, ಜಿಯೋಗ್ರಫಿ ಜಿಕೆ ತರಗತಿ ಏನ್ ಮಾಡ್ತಾ ಇದೀನಿ ಅದು ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಯಾರು ಕೂಡ ನೀವು ಮಿಸ್ಟೇಕ್ ಮಾಡ್ಕೋಬಾರ್ದು. ಜಿಯೋಗ್ರಫಿ ನಾನು ನಿಮಗೆ ಜಿಕೆ ಅಲ್ಲಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಜಿಯೋಗ್ರಫಿ ಕವರ್ ಆಗುತ್ತೆ ಅಂತ. ಈಗ ಇವತ್ತು ರಿವರ್ ಸಿಸ್ಟಮ್ ಬಗ್ಗೆ ನಾನು ಹೇಳಿದೀನಿ, ನೀವೆಲ್ಲ ಆ ಕ್ಲಾಸ್ ಕೇಳಿದೀರಾ. ಎಷ್ಟು ಅದ್ಭುತವಾಗಿತ್ತು ಗೊತ್ತಾ ಅದು. ಪೂರ್ವಕ್ಕೆ ಹರಿಯುವಂತ ನದಿಗಳನ್ನ ನಾನು ನಾಳೆ ನಿಮಗೆ ಹೇಳ್ತೀನಿ. ಇವತ್ತು ಪಶ್ಚಿಮಕ್ಕೆ ಹರಿಯುವಂತ ನದಿಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಈ ಕಡೆ ಜಿಕೆನೂ ಕೂಡ ಕವರ್ ಆಗುತ್ತೆ, ಈ ಕಡೆ ನಿಮಗೆ ಜಿಯೋಗ್ರಫಿನೂ ಕೂಡ ಕಂಪ್ಲೀಟ್ ಆಗಿ ಕವರ್ ಆಗ್ಬಿಡುತ್ತೆ. ನೋ ಟೆನ್ಷನ್. ಎಸ್, ಇಲ್ಲಿ ಕಲ್ಕತ್ತಾ ಅಂತೇಳಿ ಹೇಳ್ತಿದ್ದೀರಾ, ಬಿಕಾಸ್ ನಾನು ಆಲ್ರೆಡಿ ಅಲ್ಲಿ ಪಿಕ್ಚರ್ ತೋರಿಸ್ತೆ ನಿಮಗೆ. ಇದಿಷ್ಟು ಪಶ್ಚಿಮ ಒಂದು ಸಾಲುಗಳಾದ್ರೆ ಈ ಕಡೆ ಬರೋದು ಪೂರ್ವ. ಯಾಕೆಂದ್ರೆ ಬ್ರಿಟಿಷರು ಕಲ್ಕತ್ತಾ ನಗರವನ್ನ ಬಹಳಷ್ಟು ಒಂದು ಪರಿಣಾಮಕಾರಿಯಾಗಿ ಬೆಳೆಸಿದ್ರು. ಅದನ್ನ ತಮ್ಮ ಕೋಟೆಯನ್ನಾಗಿ ಮಾಡ್ಕೊಂಡು ಮೇಜರ್ ಸಿಟಿ ಅಂತ ಹೇಳಿ ಮಾಡ್ಕೊಂಡಿದ್ರು. ಕ್ಯಾಲಿಕತ್ ಅಥವಾ ಕಲ್ಕತ್ತಾ ಏನಿದೆ, ಸರ್ವ್ಡ್ ಆಸ್ ದ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಇಂಡಿಯಾ ಫಾರ್ ಅ ಲಾಂಗ್ ಟೈಮ್. ಸುದೀರ್ಘವಾಗಿ ಕಲ್ಕತ್ತಾವನ್ನ ತಮ್ಮ ಬ್ರಿಟಿಷ್ ಇಂಡಿಯಾದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಕಾರ್ಯವನ್ನ ನಿರ್ವಹಣೆ ಮಾಡಿದ್ರು. ಇಟ್ಸ್ ಲೊಕೇಶನ್ ಇನ್ ಬೆಂಗಾಲ್ ಪ್ರೊವೈಡೆಡ್ ಸ್ಟ್ರಾಟಜಿಕ್ ಅಂಡ್ ಎಕನಾಮಿಕ್ ಅಡ್ವಾಂಟೇಜಸ್. ಯಾಕೆ ಅಂತ ಗೊತ್ತಾ? ಬಂಗಾಳದಲ್ಲಿರ್ತಕ್ಕಂಥ ಅದರ ಸ್ಥಳ ಆಯಕಟ್ಟಿನ ಮತ್ತೆ ಆರ್ಥಿಕ ಅನುಕೂಲಗಳನ್ನ ಕೂಡ ಒದಗಿಸಿತ್ತು. ಅದಷ್ಟೇ ಇಲ್ಲ, ಸಿರಾಜ್ ಉದ್ ದೌಲನ ಕಾಲದಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು ಫೋರ್ಟ್ ವಿಲಿಯಂ ಅಂತಕ್ಕಂಥ ಒಂದು ಕೋಟೆಯನ್ನ ಕೂಡ ಕಟ್ತಾರೆ. ಅವರಿಗೆ ಒಂದು ಸೇಫ್ಟಿ ಝೋನ್ ಬೇಕಾಗಿತ್ತು, ಸೇಫರ್ ಒಂದು ಪ್ಲೇಸ್ ಬೇಕಾಗಿತ್ತು. ಹಾಗಾಗಿ ಆ ನಗರವನ್ನ ಚೂಸ್ ಮಾಡಿ ಆ ನಗರವನ್ನ ಬೆಳೆಸ್ತಾ ಹೋಗ್ತಾರೆ. ಆಮೇಲೆ ಅವರಿಗೆ ನದಿನೂ ಕೂಡ ಇದ್ದಿದ್ರಿಂದ ಅದರ ಒಂದು ಸದುಪಯೋಗ ಕೂಡ ಆಗ್ತಾ ಹೋಗುತ್ತೆ ಅವರಿಗೆ. ನೆಕ್ಸ್ಟ್ ನಮ್ಮ ಒಂದು ದಕ್ಷಿಣ ಭಾರತಕ್ಕೂ ಬಂದ್ಬಿಟ್ರು. ದಕ್ಷಿಣ ಭಾರತಕ್ಕೆ ಬಂದು ಮೈಸೂರು ಅವರ ಅಡಿಯಾಳ ಆಯ್ತು, ಮರಾಠ ಸಾಮ್ರಾಜ್ಯ ಅವರ ಅಡಿಯಾಳ ಆಗುತ್ತೆ. ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಅವರ ಹಿಡಿತಕ್ಕೆ ಬಂದ್ಬಿಡುತ್ತೆ. ಓಕೆ, ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಬ್ರಿಟಿಷರ್ಸ್ ತಂದಂತಹ ರೂಲ್ಸ್ ಗಳು, ರೆಗ್ಯುಲೇಷನ್ಸ್ ಗಳ ಬಗ್ಗೆ ಮಾತಾಡಿದ್ದಾಯ್ತು. ನೆಕ್ಸ್ಟ್ ತರಗತಿಯಲ್ಲಿ ಇನ್ನೊಂದಷ್ಟು ಅದ್ರ ಬಗ್ಗೆನೆ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇದು ತುಂಬಾ ಲಾಂಗ್ ಇರೋದ್ರಿಂದ ನಾವು ಒಂದೇ ಕ್ಲಾಸ್ ಅಲ್ಲೆಲ್ಲ ಮುಗ್ಸಕ್ಕಂತೂ ಸಾಧ್ಯ ಇಲ್ಲ. ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹುದ್ದೆಯನ್ನು ಸೃಷ್ಟಿ ಮಾಡಿದವ್ರ ಬಗ್ಗೆ, ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಬಗ್ಗೆ, ಆಕ್ಟ್ ಆಫ್ 1773 ರೆಗ್ಯುಲೇಟಿಂಗ್ ಆಕ್ಟ್ ಬಗ್ಗೆ, ಹೀಗೆ ಸುಮಾರು ವಿಚಾರಗಳಿದೆ. ಮುಂದಿನ ತರಗತಿಯಲ್ಲಿ ನಾನು ಅದ್ರ ಬಗ್ಗೆ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಹೋಪ್ಸೋ ಇವತ್ತಿನ ತರಗತಿ ಒಂದಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟು. ನೋಟ್ ಮಾಡ್ಕೊಳ್ರಿ, ಹೆಲ್ಪ್ಫುಲ್ ಆಗುತ್ತೆ. ಧನ್ಯವಾದಗಳು. ಟೇಕ್ ಕೇರ್.